ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಸೋಲಿಸಿ ಕ್ವಾಲಿಫೈಯರ್ 2 ರೌಂಡ್ಗೆ ಸೆಲೆಕ್ಟ್ ಆಗಿದ್ದ ರಾಜಸ್ಥಾನ ರಾಯಲ್ಸ್ ಕೊನೆಗೆ ಹೈದರಾಬಾದ್ ವಿರುದ್ಧ ಮಂಡಿಯೂರಿದೆ. ಈ ಬಾರಿಯ ಐಪಿಎಲ್ ಲೀಗ್ನ ಹಂತದ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲೆರಡು ಸ್ಥಾನಗಳನ್ನು ಅಲಂಕರಿಸಿದ್ದ ತಂಡಗಳೇ ಇದೀಗ ಫೈನಲ್ ಪಂದ್ಯದಲ್ಲಿ ಮತ್ತೆ ಮುಖಾಮುಖಿಯಾಗಲಿವೆ. ಭಾನುವಾರ ನಡೆಯಲಿರುವ ಅಂತಿಮ ಹಣಾಹಣಿಯಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಸೆಣಸಾಟ ನಡೆಸಲಿವೆ. ಅಷ್ಟಕ್ಕೂ ಶುಕ್ರವಾರದ ಪಂದ್ಯದಲ್ಲಿ ರಾಜಸ್ಥಾನ ಎಡವಿದ್ದೇಗೆ, ಆರ್ಸಿಬಿಯ ಹುಡುಗ ಹೈದರಾಬಾದ್ನ ಗೆಲ್ಲಿಸಿದ್ದೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 17 ರ ಫೈನಲ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಚಾಂಪಿಯನ್ ಪಟ್ಟಕ್ಕಾಗಿ ಫೈಟ್ ನಡೆಸಲಿವೆ. ಟೇಬಲ್ ಟಾಪರ್ಗಳ ನಡುವೆಯೇ ಮತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಮೇ 21ರಂದು ನಡೆದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಎಸ್ಆರ್ಎಚ್ ತಂಡವನ್ನ ಮಣಿಸಿ ಕೆಕೆಆರ್ ಫೈನಲ್ ಅನ್ನು ಪ್ರವೇಶ ಮಾಡಿತ್ತು. ಇನ್ನು ಮೇ 22ರಂದು ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸೋಲುಣಿಸಿ ರಾಜಸ್ಥಾನ ರಾಯಲ್ಸ್ ಎರಡನೇ ಕ್ವಾಲಿಫೈಯರ್ಗೆ ಅರ್ಹತೆ ಪಡೆದುಕೊಂಡಿತ್ತು. ಶುಕ್ರವಾರ ನಡೆದ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವನ್ನ ಮಣಿಸಿ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಫೈನಲ್ಗೆ ಲಗ್ಗೇಟಿದೆ. ಈ ನಿರ್ಣಾಯಕ ಪಂದ್ಯದಲ್ಲಿ ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ತಂಡದ ನಾಯಕ ಸಂಜು ಸ್ಯಾಮ್ಸನ್ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರು. ಬೆಂಗಳೂರು ತಂಡವನ್ನ ಚೇಸಿಂಗ್ ನಲ್ಲಿ ಸೋಲಿಸಿದಂತೆಯೇ ಹೈದರಾಬಾದ್ನು ಕಟ್ಟಿ ಹಾಕೋ ಪ್ಲಾನ್ ನಲ್ಲಿದ್ರು. ಮತ್ತೊಂದು ಕಡೆ ಫಸ್ಟ್ ಬ್ಯಾಟ್ ಮಾಡಿದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಕೂಡ ನಿರೀಕ್ಷಿತ ಆರಂಭ ಪಡೆದಿರಲಿಲ್ಲ. 120 ರನ್ಗಳನ್ನ ದಾಟುವಷ್ಟರಲ್ಲೇ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ನಿತೀಶ್ ರೆಡ್ಡಿ, ಐಡನ್ ಮಾರ್ಕ್ರಮ್ ಹಾಗೂ ರಾಹುಲ್ ತ್ರಿಪಾಠಿ ವಿಕೆಟ್ ಕಳೆದುಕೊಂಡು ತಂಡ ಸಂಕಷ್ಟಕ್ಕೆ ಸಿಲುಕಿತ್ತು. ಇಂಥ ಟೈಮಲ್ಲಿ ಜವಾಬ್ದಾರಿಯುತ ಬ್ಯಾಟಿಂಗ್ ಅನ್ನು ಪ್ರದರ್ಶನ ಮಾಡಿದ ಹೆನ್ರಿ ಕ್ಲಾಸೆನ್ ಅರ್ಧ ಶತಕ ಬಾರಿಸಿದ್ರು. ಇವರ ನೆರವಿನಿಂದಲೇ ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 175 ರನ್ಗಳನ್ನ ಕಲೆ ಹಾಕಿತು. ಬೆಂಗಳೂರು ವಿರುದ್ಧದ ಪಂದ್ಯದಲ್ಲಿ 172 ರನ್ಗಳನ್ನ ಚೇಸ್ ಮಾಡಿದ್ದ ಆರ್ಆರ್ ಈ ಸ್ಕೋರ್ನು ಈಸಿಯಾಗಿ ಚೇಸ್ ಮಾಡುತ್ತೆ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಅದು ಸಾಧ್ಯವಾಗಲೇ ಇಲ್ಲ. 176 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಯಶಸ್ವಿ ಜೈಸ್ವಾಲ್ 21 ಎಸೆತಗಳಲ್ಲಿ 42 ರನ್ ಬಾರಿಸುವ ಮೂಲಕ ಒಳ್ಳೆ ಓಪನಿಂಗ್ ನೀಡಿದ್ರು. ಈ ವೇಳೆ ಪಂದ್ಯ ಆರ್ಆರ್ ಪರವಾಗೇ ಇತ್ತು. ಆದ್ರೆ ಆ ಬಳಿಕ ದಾಳಿಗಿಳಿದ ಹೈದರಾಬಾದ್ನ ಸ್ಪಿನ್ನರ್ಗಳಾದ ಶಹಬಾಜ್ ಅಹ್ಮದ್ ಹಾಗೂ ಅಭಿಷೇಕ್ ಶರ್ಮಾ ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಿಸಿದ್ರು. 4 ಓವರ್ಗಳಲ್ಲಿ ಕೇವಲ 23 ರನ್ ನೀಡಿದ ಶಹಬಾಜ್ ಅಹ್ಮದ್ 3 ವಿಕೆಟ್ ಕಬಳಿಸಿದ್ರೆ ಅಭಿಷೇಕ್ ಶರ್ಮಾ 4 ಓವರ್ಗಳಲ್ಲಿ 24 ರನ್ ನೀಡಿ 2 ವಿಕೆಟ್ಗಳನ್ನ ಕಿತ್ತರು. ಪರಿಣಾಮ ರಾಜಸ್ಥಾನ್ ರಾಯಲ್ಸ್ ತಂಡ ಕೊನೆಯ 4 ಓವರ್ಗಳಲ್ಲಿ 73 ರನ್ ಗಳಿಸಬೇಕಿತ್ತು. ಈ ಹಂತದಲ್ಲಿ ಯುವ ದಾಂಡಿಗ ಧ್ರುವ್ ಜುರೇಲ್ 56 ರನ್ ಸಿಡಿಸಿ ಭರವಸೆ ಮೂಡಿಸಿದ್ರು. ಆದ್ರೆ ಮತ್ತೊಂದು ಕಡೆ ರಾಜಸ್ಥಾನದ ಬ್ಯಾಟ್ಸ್ಮನ್ಸ್ ಒಬ್ಬರ ಹಿಂದೆ ಒಬ್ಬರಂತೆ ಪೆವಿಲಿಯನ್ ಸೇರಿದ್ರು. ಹೀಗಾಗಿ ಅಂತಿಮವಾಗಿ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 139 ರನ್ ಗಳಿಸಿ ರಾಜಸ್ಥಾನ ರಾಯಲ್ಸ್ 36 ರನ್ಗಳಿಂದ ಸೋಲನ್ನು ಒಪ್ಪಿಕೊಳ್ತು. ಈ ಮೂಲಕ ಹೈದರಾಬಾದ್ ತಂಡ ಫಿನಾಲೆಗೆ ಲಗ್ಗೇಟಿತ್ತು. ಇನ್ನು ಅದ್ಭುತ ಬೌಲಿಂಗ್ ಪ್ರದರ್ಶನ ಮಾಡಿದ ಶಹಬಾಜ್ ಅಹ್ಮದ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದರು. ಕುತೂಹಲಕಾರಿ ವಿಷಯ ಅಂದ್ರೆ ಹೈದರಾಬಾದ್ ತಂಡಕ್ಕೆ ಶಹಬಾಜ್ ಅಹ್ಮದ್ ಅವರನ್ನ ನೀಡಿದ್ದೇ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಅಂದ್ರೆ ಈ ಬಾರಿಯ ಐಪಿಎಲ್ ಹರಾಜಿಗೂ ಮುನ್ನ ಆರ್ಸಿಬಿ ಮತ್ತು ಎಸ್ಆರ್ಎಚ್ ಆಟಗಾರರನ್ನ ಪರಸ್ಪರ ಟ್ರೇಡ್ ಮಾಡಿಕೊಂಡಿತ್ತು. ಅದರಂತೆ ಶಹಬಾಜ್ ಅಹ್ಮದ್ ಅವರನ್ನ ಎಸ್ಆರ್ಎಚ್ಗೆ ನೀಡಿ ಆರ್ಸಿಬಿ ಫ್ರಾಂಚೈಸಿ ಎಸ್ಆರ್ಎಚ್ ತಂಡದಲ್ಲಿದ್ದ ಮಯಾಂಕ್ ಡಾಗರ್ ಅವರನ್ನ ಖರೀದಿ ಮಾಡಿತ್ತು. ಇದೇ ಟ್ರೇಡ್ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಪಾಲಿಗೆ ಪ್ಲಸ್ ಪಾಯಿಂಟ್ ಆಗಿರೋದು ವಿಶೇಷ. ಯಾಕಂದ್ರೆ ಈ ಬಾರಿಯ ಐಪಿಎಲ್ ನಲ್ಲಿ ಶಹಬಾಜ್ ಉತ್ತಮ ಪ್ರದರ್ಶನವನ್ನೇ ನೀಡಿದ್ದಾರೆ. ಎಸ್ಆರ್ಎಚ್ ಪರ ಬಹುತೇಕ ಪಂದ್ಯಗಳಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದಿರುವ ಶಹಬಾಜ್ ಒಟ್ಟು 207 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆಯೇ 6 ವಿಕೆಟ್ಗಳನ್ನ ಕಬಳಿಸಿ ತಂಡದ ಗೆಲುವಿನಲ್ಲಿ ಕೊಡುಗೆ ನೀಡಿದ್ದಾರೆ. ಆದ್ರೆ ಆರ್ಸಿಬಿ ತಂಡ ಎಸ್ಆರ್ಎಚ್ ತಂಡದಿಂದ ಆಯ್ಕೆ ಮಾಡಿದ ಮಯಾಂಕ್ ಡಾಗರ್ ಅವರ ಕೊಡುಗೆ ಕೇವಲ 1 ವಿಕೆಟ್ ಮಾತ್ರ. ಅಂದ್ರೆ 5 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದ ಮಯಾಂಕ್ ಪಡೆದಿದ್ದು ಕೇವಲ ಒಂದೇ 1 ವಿಕೆಟ್ ಅಷ್ಟೇ. ಇನ್ನು ಫಿನಾಲೆ ಕ್ವಾಲಿಫೈಯರ್ ಪಂದ್ಯದಲ್ಲಿ ಹೈದರಾಬಾದ್ ತಂಡ ಸೋತಿದ್ದಕ್ಕೆ ತೀವ್ರ ಬೇಸರ ಮಾಡಿಕೊಂಡಿದ್ದ ತಂಡದ ಸಿಇಒ ಕಾವ್ಯ ಮಾರನ್ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಆರಂಭದಲ್ಲಿ ಯಶಸ್ವಿ ಜೈಸ್ವಾಲ್ ಉತ್ತಮ ಪ್ರದರ್ಶನ ನೀಡುವಾಗ ಡಲ್ ಆಗಿದ್ದ ಕಾವ್ಯ ಬಳಿಕ ಒಂದೊಂದೇ ವಿಕೆಟ್ ಉರುಳ್ತಾ ಇದ್ದಂತೆ ಸಂಭ್ರಮದಲ್ಲಿ ತೇಲಾಡುತ್ತಿದ್ರು. ವಿಕೆಟ್ ಬಿದ್ದಾಗಲೆಲ್ಲ ಕುಣಿದು ಕುಪ್ಪಳಿಸಲಾರಂಭಿಸಿದ್ರು. ಈ ಖುಷಿ ಕೊನೆಯ ಓವರ್ವರೆಗೂ ಕೂಡ ಮುಂದುವರೆದಿತ್ತು. ಅಲ್ಲದೆ ಪಂದ್ಯ ಗೆಲ್ತಾ ಇದ್ದಂತೆ ತಂದೆ ಬಳಿ ಓಡಿ ಹೋಗಿ ಅಪ್ಪುಗೆಯೊಂದಿಗೆ ಸಂಭ್ರಮಿಸಿದ್ರು. ಇದೀಗ ಕಾವ್ಯ ಮಾರನ್ ಅವರ ಸಂಭ್ರಮದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಹೈದರಾಬಾದ್ ವಿರುದ್ಧದ ಸೋಲಿನ ಬಳಿಕ ಮಾತನಾಡಿದ ರಾಜಸ್ಥಾನ ರಾಯಲ್ಸ್ ತಂಡದ ನಾಯಕ ಸಂಜು ಸ್ಯಾಮ್ಸನ್, ಇದೊಂದು ಮಹತ್ವದ ಪಂದ್ಯವಾಗಿತ್ತು. ಮೊದಲ ಇನ್ನಿಂಗ್ಸ್ ನಲ್ಲಿ ನಾವು ಬೌಲಿಂಗ್ ಮಾಡಿದ ರೀತಿ ನನಗೆ ನಿಜಕ್ಕೂ ಹೆಮ್ಮೆ ಇದೆ. ಆದ್ರೆ ಬ್ಯಾಟಿಂಗ್ ನಲ್ಲಿ ನಾವು ಎಡವಿದ್ವಿ.
ಅದರಲ್ಲೂ ಸ್ಪಿನ್ ದಾಳಿ ವಿರುದ್ಧ ಮಧ್ಯಮ ಓವರ್ಗಳಲ್ಲಿ ನಮ್ಮಲ್ಲಿ ಉತ್ತಮ ಆಯ್ಕೆಗಳ ಕೊರತೆ ಕಂಡುಬಂತು. ಅಲ್ಲಿಯೇ ನಾವು ಪಂದ್ಯ ಕಳೆದುಕೊಂಡ್ವು ಎಂದು ಹೇಳಿದ್ದಾರೆ. ಸದ್ಯ ಬೆಂಗಳೂರು ತಂಡವನ್ನ ಮನೆಗೆ ಕಳಿಸಿ ಕ್ವಾಲಿಫೈಯರ್ 2ಗೆ ಸೆಲೆಕ್ಟ್ ಆಗಿದ್ದ ರಾಜಸ್ಥಾನವನ್ನ ಹೈದರಾಬಾದ್ ತಂಡ ಮನೆಗೆ ಕಳಿಸಿದೆ. ಮೇ 26ರಂದು ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ಫಿನಾಲೆ ನಡೆಯಲಿದ್ದು ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಸೆಕೆಂಡ್ ಹಾಫ್ ನಿಂದಲೂ ಟೇಬಲ್ ಟಾಪರ್ ಆಗಿರೋ KKR ಗೆಲ್ಲುತ್ತಾ ಅಥವಾ ಹೈದರಾಬಾದ್ ಟ್ರೋಫಿಗೆ ಮುತ್ತಿಕ್ಕುತ್ತೋ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.